ನಮಸ್ಕಾರ ಎಲ್ಲ ಮಾಧ್ಯಮ ಸ್ನೇಹಿತರೆ. ಇವತ್ತು ಟ್ರಾಫಿಕ್ ನ ಕಡಿಮೆ ಮಾಡಬೇಕು, ಮೆಟ್ರೋ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ರಿವ್ಯೂ ಮಾಡಲಿಕ್ಕೆ ಬಂದಿದ್ದೇನೆ. ಒಟ್ಟು ಈಗ 96 ಕಿಲೋಮೀಟರ್ ಚಾಲನೆಯಲ್ಲಿದೆ ಮೆಟ್ರೋ. ನಾವೇನು ಎಲ್ಲೋ ಲೈನ್ ಪ್ರಾರಂಭ ಮಾಡಿದ್ರು ನಾವು ಬಂದ ಮೇಲೆ ಒಟ್ಟು 24 ಕಿಲೋಮೀಟರ್ ನಾನು ಬಂದ ಮೇಲೆ ಆಡ್ ಮಾಡಿದ್ವಿ, ಅಂದ್ರೆ ಪ್ರಾರಂಭ ಮಾಡಿದ್ವಿ. 1,00,000 ಜನ ದಿನಕ್ಕೆ ಆ ಎಲೆಕ್ಟ್ರಾನಿಕ್ ಸಿಟಿ ಆ ಲೈನ್ ಅಲ್ಲಿ ಪ್ರಯಾಣ ಮಾಡ್ತಾರೆ. ಸೊ ನಮ್ಮ ಟ್ರಾಫಿಕ್ ಪೊಲೀಸರು ಕೂಡ ಆ ರಸ್ತೆಯಲ್ಲಿ 30% ಟ್ರಾಫಿಕ್ ಕಡಿಮೆ ಆಗಿದೆ ಅನ್ನೋದನ್ನ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಮೇ ಡಿಸೆಂಬರ್ ಮಧ್ಯದಲ್ಲಿ ಎಲಿವೇಟೆಡ್ ಅಂಡರ್ಗ್ರೌಂಡ್ ಇವೆಲ್ಲ ಸೇರಿ ಡಿಸೆಂಬರ್ ವರೆಗೂ ನೆಕ್ಸ್ಟ್ 41 ಕಿಲೋಮೀಟರ್ ಆಡ್ ಮಾಡ್ತಾ ಇದ್ದೀವಿ. ಯಾವ್ದಾವ್ದು ಆಡ್ ಮಾಡ್ತಾ ಇದೀವಿ ನಿಮ್ಗೆ ಮಾಹಿತಿನ ನಾನು ನಿಮ್ಗೆ ವಾಟ್ಸಪ್ ಅಲ್ಲಿ ನಿಮ್ಗೆಲ್ಲರೂ ಕೂಡ ನಾನು ತಿಳಿಸ್ತೇನೆ. 41 ಕಿಲೋಮೀಟರ್ ಆಡ್ ಮಾಡ್ತೀವಿ. ಇನ್ನ ನೆಕ್ಸ್ಟ್ ಜೂನು ಮತ್ತು ಡಿಸೆಂಬರ್ಗೆ 27ರಲ್ಲಿ ಇದು 26, 41 ಕಿಲೋಮೀಟರ್ ಆಡ್ ಮಾಡ್ತಾ ಇದ್ದೀವಿ. ಜೂನು ಮತ್ತು ಡಿಸೆಂಬರ್ ಎರಡೂ ಸೇರಿ ಇನ್ನ 38 ಕಿಲೋಮೀಟರ್ ಡಿಸೆಂಬರ್ 27ಕ್ಕೆ ಕಂಪ್ಲೀಟ್ ಮಾಡ್ತೀವಿ. ಅಂದ್ರೆ ಏರ್ಪೋರ್ಟ್ ರೋಡ್ ಕೂಡ ಡಿಸೆಂಬರ್ 27ಕ್ಕೆ ನಾವು ಪ್ಲಾನ್ ಹಾಕೊಂಡಿದ್ದೀವಿ ಫೈನಲ್ ಮುಗಿಸುವಷ್ಟಕ್ಕೆ. ಸೊ ಆಗ ಒಟ್ಟು 175 ಕಿಲೋಮೀಟರ್ ಮೆಟ್ರೋ ಬೆಂಗಳೂರಲ್ಲಿ ಚಾಲನೆ ಆಗ್ತಾ ಇದೆ. ಇದಲ್ಲದೆ ಬೇರೆ ತಾವರೆಕೆರೆವರೆಗೂ ಮಾಗಡಿ ರೋಡಲ್ಲಿ ಹೊಸಕೋಟೆ, ಬಿಡದಿ, ನೆಲಮಂಗಲ ಇವೆಲ್ಲ ಕೂಡ ನಮ್ಮ ಪ್ಲಾನ್ ಇದೆ. ಕೆಲವು ಜಾಗದಲ್ಲಿ ಈಗಾಗಲೇ ನಾವು ಒಂದು ಸ್ಟೇಜ್ ತೆಗೆದುಕೊಂಡಿದ್ದೇವೆ. ಮಿಕ್ಕಿದು DPR ಕೂಡ ತಯಾರಾಗ್ತಾ ಇದೆ. ಅದು ಫೈನಲ್ ಆದ ತಕ್ಷಣ ನಿಮ್ಗೆ ನಾನು ಇನ್ನೊಂದು ತಿಂಗಳಲ್ಲಿ ನಿಮ್ಗೆ ನಾನು ತಿಳಿಸ್ತೇನೆ. ಸುಮಾರು ನೆಕ್ಸ್ಟ್ ಮಂತ್ ಸುಮಾರು 100 ಕಿಲೋಮೀಟರ್ ಅಷ್ಟು ಥರ್ಡ್ ಫೇಸ್ ಟೆಂಡರಿಂಗ್ ಆಗ್ತದೆ, ಇನ್ಕ್ಲೂಡಿಂಗ್ ಎಲಿವೇಟೆಡ್ ಕಾರಿಡಾರ್ ಡಬಲ್ ಲೈನ್ 42 ಕಿಲೋಮೀಟರ್ 43 ಕಿಲೋಮೀಟರ್ ಆಗ್ತದೆ. ಹಿಂದೆ ನಾವು 6 ಕಿಲೋಮೀಟರ್ ಮಾಡಿದೀವಿ. ಒಟ್ಟು 50 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್. ಇಡೀ ಫಸ್ಟ್ ಟೈಮ್ ಇನ್ ದಿ ಕಂಟ್ರಿ ಇಷ್ಟು ದೊಡ್ಡ ಮೊತ್ತದ ಎಲಿವೇಟೆಡ್ ಕಾರಿಡಾರ್ ನಮ್ಮ ಬೆಂಗಳೂರಿನಲ್ಲಿ ಆಗ್ತದೆ. ಒಂದು ಟ್ರಾಫಿಕ್ ಕಡಿಮೆ ಮಾಡಬೇಕು ಮತ್ತು ಜನರು ಕೂಡ ಟ್ರೈನಲ್ಲಿ ಹೋಗೋರು ಕೂಡ ಅನುಕೂಲ ಆಗಬೇಕು, ಮೆಟ್ರೋಲ್ ಹೋಗೋರು ಕೂಡ ಅನುಕೂಲ ಆಗಬೇಕು ಅಂತ ನಾವು ಈ ವ್ಯವಸ್ಥೆಯನ್ನ ಈಗ ಫಾಸ್ಟ್ ಆಗಿ ಆಗಬೇಕು ಅಂತ ನಾವು ತೀರ್ಮಾನವನ್ನ ಮಾಡಿದ್ದೇವೆ. ಆಮೇಲೆ ಎಲ್ಲ ಕಡೆ ಎಲ್ಲೆಲ್ಲಿ ಮೆಟ್ರೋ ಇದೆ, ಸ್ಟಾಪ್ಸ್ ಇದೆ, ಅಲ್ಲೆಲ್ಲ ನಾನು ಅವ್ರಿಗೆ ಸ್ವಲ್ಪ ಕಮರ್ಷಿಯಲ್ ಎಕ್ಸ್ಪ್ಲಾಟೇಷನ್ ಮಾಡಿ ಅಂತ ನಾನು ಹೇಳಿದ್ದೇನೆ. ದೊಡ್ಡದಾಗಿ ಅಕ್ವಿಷನ್ ಮಾಡ್ಕೊಳ್ಳಿ ಫರ್ದರ್ ಅಂತ ಹೇಳಿದ್ದೇನೆ. ಯಾಕಂದ್ರೆ ವೆಹಿಕಲ್ ಪಾರ್ಕಿಂಗು 2 ಫ್ಲೋರ್ 3 ಫ್ಲೋರ್ 4 ಫ್ಲೋರ್ ಕೂಡ ಟೂ ವೀಲರ್ ನಿಲ್ಸೋರ್ಗೆ, ಕಾರ್ ನಿಲ್ಸೋರ್ಗೆ ಜಾಗನ ಪ್ರೊವೈಡ್ ಮಾಡಬೇಕು. ಅದಾದ್ಮೇಲೆ ಕೂಡ ನೀವೇನಾದ್ರು ಕಮರ್ಷಿಯಲ್ ಎಕ್ಸ್ಪ್ಲಾಟೇಷನ್ ಮಾಡ್ಕೊಳ್ಳಿ. ಈಗಿಂದನೇ ಇನ್ ಫರ್ದರ್ ಎಲ್ಲೆಲ್ಲಿ ಅಕ್ವಿಷನ್ ಮಾಡಬೇಕು ಅದನ್ನೆಲ್ಲ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿ ಇದರಲ್ಲಿ ಸ್ಟೇಷನ್ ಜಾಗಗಳಲ್ಲಿ ಅಂತ ನಾನು ಅವ್ರಿಗೆ ಆದೇಶವನ್ನು ಕೊಡ್ತಿದ್ದೇನೆ. ಯಾಕೆಂದ್ರೆ ದಿನನಿತ್ಯ ಜಾಸ್ತಿ ವೆಹಿಕಲ್ಗಳು ಆಗ್ತಾ ಇರ್ತದೆ, ಜನ ಮೆಟ್ರೋ ಯೂಸ್ ಮಾಡ್ತಾರೆ, ಅಲ್ಲಿ ಲಾಸ್ಟ್ ಮೈಲ್ ಕರೆಂಟ್ ಟೈಮಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ಆ ದೃಷ್ಟಿಯಿಂದ ಅವ್ರಿಗೆ ನಾವು ತಿಳಿಸಿದ್ದೇವೆ. ಇದು ಮೇಜರ್ ಡಿಸಿಷನ್ಗಳನ್ನ ನಾವು ಇವತ್ತು ತೆಗೆದುಕೊಂಡಿದ್ದೇವೆ. ಒಟ್ಟು ನೀವು ನಾಳೆ ಹೇಳ್ದಂಗೆ 175 ಕಿಲೋಮೀಟರ್ 27ನೇ ತಾರೀಕು ಡಿಸೆಂಬರ್ ಅಷ್ಟೊತ್ತಿಗೆ ಬೆಂಗಳೂರು ನಗರದಲ್ಲಿ ಮೆಟ್ರೋ ಸಂಚಾರ ಆಗಲಿಕ್ಕೆ ಎಲ್ಲಾ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಇನ್ನು 100 ಕಿಲೋಮೀಟರ್ ಕೂಡ ನಾವು ಆಡ್ ಮಾಡ್ತೀವಿ. ನೆಕ್ಸ್ಟ್ ಈಗಾಗಲೇ ಅದು DPR ಎಲ್ಲ ನಡೀತಾ ಇದೆ. ಈಗ ಥರ್ಡ್ ಫೇಸ್ ಟೆಂಡರ್ ನಾನು ಈಗಾಗಲೇ ಟೆಂಡರ್ ಕರೀತಾ ಇದ್ದೀವಿ. ಒಂದು
24,000 ಕೋಟಿ ರೂಪಾಯಿ ವೆಚ್ಚದ ಲೈನ್ಗಳನ್ನ ಒಂದು ಜೈಕಾಯಿಗಿಂದ 9,700 ಕೋಟಿ ರೂಪಾಯಿ ಲೋನ್ ತೆಗೆದುಕೊಡ್ತಾ ಇದ್ವಿ. ಮತ್ತೀಗಾಗಲೇ ಅದು ಕೂಡ ಪಾಸ್ ಆಗಿದೆ. ಒಂದು 15,000 ಕೋಟಿ ರೂಪಾಯಿ ಜೈಕಾದ 15,600 ಕೋಟಿ ರೂಪಾಯಿ. ಎಲಿವೇಟೆಡ್ ಫ್ಲೈಓವರ್ ನಮ್ದು 9,700 ಕೋಟಿ ರೂಪಾಯಿ. ಒಟ್ಟು 25,311 ಕೋಟಿ ರೂಪಾಯಿ ವೆಚ್ಚದ ಟೆಂಡರ್ ಅನ್ನ ಥರ್ಡ್ ಫೇಸ್ ಟೆಂಡರ್ ಅನ್ನ ಜನವರಿಯಲ್ಲಿ ನಾವು ಮಾಡಿದ್ದಕ್ಕೆ ಟೈಮ್ ಲೈನ್ ಸರ್. ಆಮೇಲೆ ಮೂರನೇ ಹಂತದ ಆರೆಂಜ್ ಲೈನ್ ಸಂಪೂರ್ಣವಾಗಿ ಎಲಿವೇಟೆಡ್ ಇರುತ್ತೆ ಸರ್. ಡಬಲ್ ಡೆಕರ್ ಸಂಪೂರ್ಣವಾಗಿ ಸಂಪೂರ್ಣ ಇರಲ್ಲ. ಅದು ಈಗ ನಾವು ಹಿಂದೆ ಏನು ಆಗೋಗಿತ್ತು ಅದನ್ನ ನಾವು ಚೇಂಜ್ ಮಾಡಕ್ ಆಗಲಿಲ್ಲ. ಥರ್ಡ್ ಫೇಸ್ ಅಲ್ಲಿ ಇದೆ ಫುಲ್ ಎಲ್ಲೆಲ್ಲಿ ಹೋಗ್ಬೇಕು ಎಲಿವೇಟೆಡ್ ಹೋಗ್ಬೇಕು ಅಂತ ಹೇಳಿದ್ವಿ. ಯಾಕೆಂದ್ರೆ ಅದೇ ಹೇಳಿದ್ರು 44 ಎಲ್ಲಿ ಥರ್ಡ್ ಫೇಸ್ ಅಂತ ಹೋಗ್ತಾ ಇದೀವಿ ಅದನ್ನೆಲ್ಲ ಎಲಿವೇಟೆಡ್ ಕಾರ್ಡ್ ಮುಂದಕ್ಕೂ ತಗೊಂಡು ಹೋಗ್ತೀವಿ. ಎಕ್ಸ್ಟೆನ್ಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೋ ಸ್ಟೇಷನ್ಗೆ ಜಾಗ ಹುಡುಕ್ತಾ ಇದೀವಿ. ಆ ಜಾಗ ನಮ್ಗೆ ಸಿಗ್ತಾ ಇಲ್ಲ. ಅದೇ ನೋಡೋಣ, ಬಜಾಜ್ ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ದೀನಿ. ಅದು ಕೋರ್ಟ್ಗೆ ಹಾಕೊಂಡಿದ್ದಾರೆ. ಅಲ್ಲೇ ಸ್ಟೇಷನ್ ಪಾರ್ಕ್ ಮಾಡಕ್ ಜಾಗ ಬೇಕು. 30 ಎಕರೆ ಜಾಗ ಬೇಕು. ಯಾಕೆಂದ್ರೆ ವಿಪರೀತ ಜನ ಹಾಸನ ಕಡೆಯಿಂದ ಬರೋರು ಮಾಗಡಿ ಮೇಲೆ ಬರ್ತಾ ಇದ್ದಾರೆ. ಟ್ರಾಫಿಕ್ ಬಹಳ ಇದಾಗ್ತಾ ಇದೆ. ಸೊ ಆ ದೃಷ್ಟಿಯಿಂದ ತಾವರೆಕೆರೆ ಆ ರೋಡ್ ಕೂಡ ಸ್ವಲ್ಪ ಡಬಲ್ ಡೆಕರ್ ಮಾಡಬೇಕು ಅಂತ ಮಾಡಿದ್ವಿ. ಆದಷ್ಟು ಸಿಟಿಗೆ ಬರೋದನ್ನ ಕಡಿಮೆ ಮಾಡಬೇಕು. ಜನಕ್ಕೆ ಬೈಪಾಸ್ಗಳಲ್ಲಿ ಅವರು ಓಡಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತೀವಿ. ಕಾಂಗ್ರೆಸ್ ಆಫೀಸರ್ ಮಾತಾಡೋಣ ನೋಡಿ. ನನಗೆ ಇನ್ನ ಮಾಹಿತಿ ಬಂದಿಲ್ಲ. ಯಾರು ಏನೇನು ಅಂತ ಅಂದ್ಬಿಟ್ಟು ನನಗೆ ಮಾಹಿತಿ ಬಂದಿಲ್ಲ. ಅವ್ರ ಮಾಹಿತಿ ಬರ್ಲಿ. ನಾನು ಈಗ ಹೆಂಗ್ ಹೇಳಿಲ್ಲ, ನನಗೆ ಅಫಿಷಿಯಲ್ ಪೇಪರ್ ಬರೋಗಟ್ಟೆ ನಾನು ಹತ್ರ ಎಲ್ಲೂ ನನಗೆ ಗೊತ್ತಾಗಿಲ್ಲ. ನಾನು ತಲೆ ಕೆಡಿಸ್ಕೊಂಡಿಲ್ಲ. ಅವರೆಲ್ಲ ಮಾಡ್ಬೋದು. ಗೌರ್ಮೆಂಟ್ ಬಿಡ್ ಮಾಡಿದ್ಕಿಂತ ಜಾಸ್ತಿ ಅಮೌಂಟ್ ಆಗಿದೆ ಅನ್ನುವಂಥದ್ದು. ನಾವ್ ಯಾರಿಗೂ ದುಡ್ಡನ್ನ ಕೊಡಲ್ಲ. ಎಷ್ಟು ಬೇಕಾದ್ರೂ ಅವರೇ ಅಕೌಂಟ್ ಮಾಡ್ಬೇಕು. ನಾವ್ ಎಷ್ಟು ಕೊಟ್ಟಿದ್ದೀವಿ 30% ಬಿಜಿಎಫ್ ಎಷ್ಟು ಪರ್ಸೆಂಟ್ ಕೊಡ್ತೀವಿ ಹೇಳಿದೀವಿ, ಅಷ್ಟು ಮಾತ್ರ ನಾವು ಕೊಡೋದು. ಮಿಕ್ಕಿದ್ದು ಅದಕ್ಕೋಸ್ಕರ ನಾವು ಬೂಟ್ ಕರ್ತಿರೋದು. ಬಿಲ್ಡ್ ಆಪರೇಟ್ ಟ್ರಾನ್ಸ್ಪೋರ್ಟ್ ಅಂತ ಅವರೇ ಬಂಡವಾಳ ಹಾಕಬೇಕು, ಅವರೇ ಮಾಡಬೇಕು. ನಾವು ಎಸ್ಟಿಮೇಟ್ ಮೇಲೆ ನಾವೇನ್ ಎಸ್ಟಿಮೇಟ್ ಮಾಡಿದೀವಿ ಅದ್ರ ಮೇಲೆ ನಾವು ಕೊಡ್ತೀವಿ. 40% ಕೊಡ್ತೀವಿ ಅಷ್ಟೇ. ಅದ್ರ ಮೇಲೆ ಎಕ್ಸ್ಟ್ರಾ ನಾವು ಕೊಡೋದು. ಅವ್ರು ಬೇಕಿದ್ದು ನಾನು ಈಗ ನಾನು ಮೆಟ್ರೋ ಚೆಕ್ ಮಾಡಿದೆ. ನಮ್ಮ ಮೆಟ್ರೋ ಏನ್ ಕಾಸ್ಟ್ ಇದೆ ಆ ಕಾಸ್ಟ್ ಏನ್ ಚೆಕ್ ಮಾಡಿದೆ. ಚೆಕ್ ಮಾಡಿದೀನಿ, ಲೆಕ್ಕನ ಮಾಡಿದೀನಿ. ಬಾಂಬೆದು ತರಿಸ್ಕೊಂಡಿದೀನಿ. ಬಾಂಬೆಲು ಎಲ್ಲ 1,200 ಕೋಟಿ ರೂಪಾಯಿ ಆಗ್ತಾ ಇದೆ ಪರ್ ಕಿಲೋಮೀಟರ್. 1,200 ಕೋಟಿ ಆಗ್ತಾ ಇದೆ. ಅವರು ಆ ಪ್ರಕಾರ ಎಷ್ಟು ಹಾಕಿದಾರೋ ನೋಡ್ಬೇಕು. ಥ್ಯಾಂಕ್ ಯು. ಅಲ್ಲಿ ಇದಕ್ಕೆ ಇನ್ಸ್ಪೆಕ್ಷನ್ ಹೋಗ್ತಾ ಇದ್ದ ನಾವು ಹೋಗ್ಬಿಟ್ಟು ಹೋಗ್ತೀನಿ. ಊಟ ಮಾಡಿದ್ವಿ.